ವಜ್ರಕಾಯ ಇದು ನಮ್ಮ ಸುಂದರ ಕನಸಿನ ಮನೆ. ಈ ಮನೆಗೆ ಇಂದಿಗೆ 3 ವರ್ಷಗಳ ಸಂಭ್ರಮ. ಬನ್ನಿ, ನಮ್ಮನೆ 3 ವರ್ಷದ ಹಿಂದೆ ಹೇಗೆಲ್ಲ ಗೃಹ ಪ್ರವೇಶ ಮಾಡಿಕೊಂಡು ಹೇಗೆಲ್ಲ ಸಿಂಗಾರಗೊಂಡಿತ್ತು ನೋಡೋಣ. ನಿತ್ಯ ಸ್ತೋತ್ರ ಪ್ರಾರ್ಥನೆಗಳು ಇದನ್ನು ನಾವು ಎಲ್ರಿಗೂ ಕೊಟ್ಟಿದ್ವಿ ಕುಂಕುಮದ ಜೊತೆಗೆ. ವಜ್ರಕಾಯ ಗೃಹ ಪ್ರವೇಶದ ಸವಿ ನೆನಪಿಗಾಗಿ ಶುಭ ಹಾರೈಕೆಗಳೊಂದಿಗೆ ATMG ಕುಟುಂಬ. ನೋಡಿ, ಆ ಪುಸ್ತಕದ ಮೇಲೆ ಅಮ್ಮ, ಅಕ್ಕ, ನಾನು ಬರಿತಾ ಇದ್ದೀವಿ ಎಲ್ಲರೂ. ಸುಮಾರು ಪುಸ್ತಕಗಳನ್ನು, ಶ್ಲೋಕಗಳ ಬುಕ್ಸ್ಗಳನ್ನು ತರಿಸಿದ್ವಿ. ಪೂಜೆ ಅಲಂಕಾರ ಮನೆ ದೇವ್ರದ್ದು, ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆದು. ಅಂದು ಮುಂಜಾನೆ ಬೆಳಿಗ್ಗೆ ಗಂಗೆ ಪೂಜೆ ಮಾಡಿದ್ವಿ. ಗಂಗೆ ಪೂಜೆ ಮಾಡ್ತಾ ಇದ್ದೀನಿ ನಾನು. ಭಟ್ರು ಮಾಡಿಸ್ತಾ ಇದ್ದಾರೆ. ನಾನು, ಅಕ್ಕ ಲತಕ್ಕ, ನಮ್ಮ ಚಿಕ್ಕಮ್ಮ ನಾಗು ಆಂಟಿ, ಅಮ್ಮ, ಅಕ್ಕ, ನನ್ನ ಅಕ್ಕ ರಶ್ಮಿ, ಹಾಗೆ ಉಳಿದೆ ಎಲ್ಲ ಮುತ್ತೈದೆಯರು ಎಲ್ಲ ಕಂಕಣ ಕಟ್ಕೋತಾ ಇದ್ದಾರೆ ನೋಡಿ. ಅಕ್ಕ ಕಟ್ತಾ ಇದ್ದಾಳೆ ನನಗೆ. ಹಾಗೆ ಗಂಗೆ ಮಾತೆಗೆ ಮನೆ ದೇವರು ಫೋಟೋ ಇಟ್ಟಿದ್ದಾರೆ. ಅದಕ್ಕೆ ಪೂಜೆ ಮಾಡಿ ಮನುಪುಟ ಬಂದು ಮನೆ ದೇವ್ರ ಫೋಟೋ ಇಟ್ಕೊಂಡ್ರು. ವಜ್ರಕಾಯ ನಮ್ಮ ಮನೆ ದೇವರು ಕೂಡ ಆಂಜನೇಯನೇ. ಹಾಗಾಗಿ ನಾವು ಮನೆ ದೇವರಿಗೆ ವಜ್ರಕಾಯ ಅಂತ ಹೆಸರು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆಮೇಲೆ ಗೃಹ ಪ್ರವೇಶ ಮಾಡಲಿಕ್ಕೆ ಗಂಗೆ ಹೊತ್ತು ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ. ಅಕ್ಕನ ದೊಡ್ಡ ಮಗಳು ಮಿಥಾಲಿ, ಅಕ್ಕನ ಮಗಳು ಸೋನು ಸುಣ್ಣದ ಕುಟಿಕೆಗೆ ಅವಳೇ ಅಲಂಕಾರ ಮಾಡ್ಕೊಂಡಿರೋದು. ಅಪ್ಪು ಚಿಕ್ಕಿ ಈ ಥರ ನಾನು ರೆಡಿ ಮಾಡ್ಕೋತೀನಿ ಅಂತ. ಅಣ್ಣನ ಮಗಳು ಸೊಸೆ ಶ್ರೇಯಾ ಅಂತ. ಇದು ಲತಕ್ಕನ ಮಗಳು, ಇವಳು ಸೊಸೆ ಅಂಕಿತಾ ಅಂತ. ನಮ್ಮ ದೊಡ್ಡ ಅತ್ತಿಗೆ ಇವರು, ಪುಟ್ಟತ್ತಿಗೆ ಅಂತ. ಅವರು ಕೂಡ ಅರಿಶಿನ ಕುಂಕುಮ ಎಲ್ಲ ತೊಗೊಂಡಿದ್ದಾರೆ. ಹೀಗೆ ಗಂಗೆ ಪೂಜೆ ಎಲ್ಲ ಮಾಡಿಕೊಂಡು ನಂತರ ನಾವು ಗೋಪೂಜೆ ಮಾಡೋಣ ಅಂತ ಹೋದ್ವಿ ನೋಡಿ. ಬೆಳಿಗ್ಗೆನೇ ನಮ್ಮ ಅತ್ತೆ, ಮಾವನವರು, ಅಪ್ಪಾಜಿ, ಅಮ್ಮ, ನಮ್ಮ ಭಾವ, ಅಕ್ಕ ಎಲ್ಲರೂ ಇದ್ದಾರೆ. ಗೋಪೂಜೆ ಮಾಡಿಕೊಂಡು ಮನೆ ಹೊಸಿಲು ಪೂಜೆ ಮಾಡೋದಕ್ಕೆ ಬಂದ್ವಿ ನೋಡಿ. ಪಾದಾರ್ಪಣೆ ಮಾಡ್ತಿದ್ದಾರೆ ಮನುಪುಟ ಮನೆ ಒಳಗೆ, ಮನೆ ದೇವರ ಫೋಟೋ ಇಟ್ಕೊಂಡು. ಹಾಗೆ ನಾನು ಕೂಡ ಸೇರನ್ನು ಮತ್ತು ಅಕ್ಕಿ ಬೆಲ್ಲವನ್ನು ಒದ್ಬಿಟ್ಟು ಬಂದೆ ಒಳಗೆ. ನಮ್ಮ ಚೋಟು ಬಂತು, ಆಮೇಲೆ ಬುಜ್ಜಿ ಬಂದ, ಅಕ್ಕ ಬರ್ತಿದ್ದಾರೆ ಗಂಗೆ ಮಾತೆ ಹೊತ್ಕೊಂಡು. ಆಮೇಲೆ ಇವರು ನಮ್ಮ ದೊಡ್ಡಕ್ಕ ಸೌಮ್ಯಕ್ಕ ಅಂತ. ಅವರಿಂದ ಲತಕ್ಕ ಕೂಡ ಇದ್ದಾರೆ. ಇವರು ನಮ್ಮ 2ನೇ ಅತ್ತಿಗೆ ಭವ್ಯತ್ಗೆ. ಅವರು ಕೂಡ ಗಂಗಾ ಮಾತನ ತೊಗೊಂಡು ಒಳಗೆ ಬರ್ತಿದ್ದಾರೆ. ನಮ್ಮ ಮುದ್ದು ತಂಗಿ ಸುಪ್ರಿಯಾ, ಅವಳು ಕೂಡ ನೋಡಿ. ಎಲ್ಲರೂ ಗಂಗೆ ಆಮೇಲೆ ಮಂಗಳ ದ್ರವ್ಯಗಳನ್ನೆಲ್ಲ ತಗೊಂಡು ಒಳಗೆ ಬಂದು ಈಗ ಹಾಲುಕ್ಸೋ ಶಾಸ್ತ್ರ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಒಲೆ ಇಟ್ಟಿಗೆಯಿಂದನೇ ಮಾಡ್ಕೊಂಡ್ವಿ ನಾವು. ಅದಕ್ಕಂತ ಒಂದು 5 ವಿವಿಧ ಬಗೆಯ ಕಟ್ಟಿಗೆಗಳನ್ನು ನಾವು ಊರಿಂದ ತರಿಸಿದ್ವಿ. ಅದರಲ್ಲಿ ಒಳ್ಳೆ ಸುಗಂಧ, ಒಳ್ಳೆ ಪರಿಮಳ, ಆಮೇಲೆ ಒಳ್ಳೆ ಆಯುರ್ವೇದಿಕ್ ಇರ್ತಕ್ಕಂಥ ಕಟ್ಟಿಗೆಗಳು, ಒಣ ಕಟ್ಟಿಗೆಗಳು ಬೇರೆ ಬೇರೆ. ಅಕ್ಕ, ಭಾವ ಹಾಲಕ್ಕೆ ಬಂದಮೇಲೆ ಅಮ್ಮ ಹಾಲಿಗೆ ಸಕ್ಕರೆ ಹಾಕ್ತಾ ಇರೋದು. ಇದನ್ನ ನಂತರ ಎಲ್ರಿಗೂ ಪ್ರಸಾದ. ನಮ್ಮ ಅತ್ತೆಯವರು ಇವರು ಪಾರ್ವತ್ತೆ ಅಂತ, ಪಾರತತ್ತೆ ಅಂತಿದ್ವಿ. ಅಕ್ಕ, ನಮ್ಮ ದೊಡ್ಡಕ್ಕ ಮತ್ತು ನಾವಿಬ್ಬರು ಸೊಸೆದೀರು ನಮ್ಮ ಮನೆಗೆ. ನಮ್ಮ ಭವ್ಯತ್ಗೆ, ಹಾಗೆ ನನ್ನ ಮುದ್ದು ಸೊಸೆ ಶ್ರೇಯಾ ಪುಟ್ಟಿ. ತಮ್ಮ ಬಂದಿದ್ದಾನೆ. ಆ ತಮ್ಮನೂ ಕೂಡ ನನ್ನ ತಮ್ಮ ಚಂದನ್ ಇವನು. ಹಾಗೆ ಅಕ್ಕನ ಮಕ್ಕಳು ಮಿತಾಲಿ, ಸೋನು, ಅವರು ಕೂಡ ಹಾಲಿಗೆ. ನಮ್ಮ ಅತ್ತೆ ಇವರು ಅಂಬು ಅತ್ತೆ ಅಂತ, ನಮ್ಮ ಸೋದ್ರ ಮಾವನ ಹೆಂಡತಿ. ಅಮ್ಮಿ ಫ್ಯಾಮಿಲಿ ಮಕ್ಕಳು ಗೊಂಬೆ ಮರಿ, ಹಾಗೆ ಹನಿಪುಟ್ಟ ಅಪ್ಪಾಜಿ ಅಮ್ಮ, ಅವರು ಕೂಡ ಹಾಲು ಕುಸ್ಬಿಟ್ಟು ಅದಕ್ಕೆಲ್ಲ ಸಕ್ಕರೆ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ. ಇದು ಹೋಮ ರಾತ್ರಿಯೆಲ್ಲ ಹೋಮ ಇತ್ತು. ತುಂಬ ಹೋಮಗಳು ಮಾಡಿಸಿದ್ರು. ಈ ಪೂಜೆ ಮಾಡಿಸಿದ್ದು ಯಾರಂದರೆ, ಗೃಹ ಪ್ರವೇಶದ್ದು ನನ್ನ ಅಕ್ಕನ ನೆಚ್ಚಿನ ಶಿಷ್ಯ ನೋಡ್ರಿ. ಪೂಜೆಗೆ ಕೂತಾಗ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಣ್ಣಂದ್ರೆಲ್ಲ ಬಂದು ಹಿಂದೆ ನಿಂತ್ಕೊಂಡ್ರು. ಇದು ಬೆಳಿಗ್ಗೆದು ಸತ್ಯನಾರಾಯಣ ಸ್ವಾಮಿ ಪೂಜೆ. ರಾತ್ರಿನೂ ಎಲ್ಲ ಸಾಕಷ್ಟು ಸುದರ್ಶನ ಹೋಮ ಇತ್ತು, ಗಣೇಶ ಹೋಮ ಇತ್ತು. ಇದು ಮನುಪುಟ್ಟಂದು ಶಿರ್ಬಡ್ಗಿ. ಇಲ್ಲಿ ಸ್ಟಾಫ್ ಇದೆಲ್ಲ ಅವರ ವೃತ್ತಿ ಜೀವನದಲ್ಲಿ ಅವರ ಸ್ನೇಹಿತರು ಅವರು.
ಅವರೊಟ್ಟಿಗೆ ಕೆಲಸ ಮಾಡ್ತಾಯಿದ್ರು ನೋಡಿ. ಸತ್ಯನಾರಾಯಣ ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇರೋದು ಇದೆಲ್ಲ ಮುಂಜಾನೆ. ಇವರೇ ಸ್ವಾಮಿಗಳು, ಚೇತನ್ ಸ್ವಾಮಿಗಳು. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಮಗೆಲ್ಲ ತುಂಬ ಖುಷಿ ಆಯಿತು. ಇದು ಹೋಮದ ಪೂರ್ಣಾಹುತಿ ಮಾಡ್ತಾ ಇರೋದು. ಪೂರ್ಣಾಹುತಿ ಆದಮೇಲೆ ಸುಮಂಗಲಿಯರಿಂದ ಆರತಿ ಮಾಡಿಸಿ ಅಂತ ಹೇಳಿದ್ರು. ಹಾಗೆ ನಮ್ಮ ದೊಡ್ಡಮ್ಮ ಇವರು, ದೊಡ್ಡಮ್ಮನ ಸೊಸೆದಿರಿಬ್ಬರು, ಅವರು ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಚೆನ್ನಾಗಿತ್ತು ಪೂಜೆ ಎಲ್ಲ. ನಮಗೆ ನಿಜವಾಗ್ಲೂ ಸ್ನೇಹಿತರೆ, ನಾವು ಮನೆ ಕಟ್ತೀವಿ ಈ ಥರದ್ದು ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನೋಡಿ, ಗೋಮಾತೆ ಮನೆ ಒಳಗೆ ಬಂದಿದ್ದಾರೆ. ಮಾತೆಗೂ ಸಹ ಪೂಜೆ ಎಲ್ಲ ಆಯಿತು. ತುಂಬ ಚೆನ್ನಾಗಿ ಮನೆ ಒಳಗೆ ಬಂದು ಹೋದರು, ಗೋವು ಕೂಡ. ಇದು ರಾತ್ರಿ ಹೋಮದ್ದು, ಗಣೇಶ ಹೋಮ ಹಾಗೆ ಸುದರ್ಶನ ಹೋಮ. ರಾತ್ರಿ ಎಲ್ಲ ಪೂಜೆ ಇತ್ತು. ನಾನು ಮನುಪುಟ ಮಕ್ಕಳು ಎಲ್ಲ ಕೂತಿದ್ವಿ. ಕೆಳಗಡೆ ಮನೆಯಲ್ಲಿ ಒಂದು ಹೋಮ ಮಾಡಿಸಿದ್ವಿ, ಮೇಲ್ಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ವಿ. ನೋಡಿ, ಹೋಮಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು, ಅಗ್ನಿಕುಂಡ ಎಲ್ಲ ರೆಡಿಯಾಗಿದ್ದು. ನಿಜವಾಗ್ಲೂ ಇದು ನಮ್ಮ ಮನೆ ದೇವರು ಹನುಮಂತರಾಯಂದು ಆಶೀರ್ವಾದನೇ ಅಂತ ಹೇಳ್ಬೋದು. ನೋಡಿ, ನಾವು ಈ ಥರ ಫ್ಯಾಮಿಲಿಯಲ್ಲಿ ರೆಡಿಯಾಗಿದ್ವಿ. ಇದು ಬೆಳಿಗ್ಗೆ. ಆಗಲೇ ನಮ್ಮ ಸ್ಟಾಫ್ ಇದು ಬುಡುಪ್ನಳ್ಳಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ, ನಮ್ಮ ಟೀಚರ್ಸ್ಗಳು ಎಲ್ಲ ಬಂದಿದ್ದರು ಗೃಹ ಪ್ರವೇಶಕ್ಕೆ. ದೈವ ಆಶೀರ್ವಾದ ಇತ್ತು ಅಂದರೆ ಮನೆ ಕಟ್ಟೋದು, ಇಂಥ ಒಂದು ಜೀವನದಲ್ಲಿ ಮಹತ್ವವಾದ ಇಂಥ ಕೆಲಸಗಳು ಎಷ್ಟು ಸಲೀಸಾಗಿ ಆರಾಮಾಗಿ ನಡೀತವೆ ಅಂತಂದರೆ ನಿಜವಾಗ್ಲೂ ಅದಕ್ಕೆ ಹೇಳೋದು ದೈವ ಕೃಪೆ ಇರಬೇಕು ಅಂತಂದು. ಒಂದು ಗಾದೆ ಇದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ನಿಜವಾಗ್ಲೂ ಆ ಗಾದೆ ಒಳಗೆ ಒಂದು ಭಾಗವನ್ನು ನಾವು ಪೂರ್ಣಗೊಳಿಸಿದ್ದು ಸಂತೋಷ ಇದೆ. ನೋಡಿ, ಮಕ್ಕಳೆಲ್ಲ ಎಷ್ಟು ಸಂಭ್ರಮದಿಂದ ಎಲ್ಲ ರೆಡಿಯಾಗಿದ್ದಾರೆ. ತಂಗಿ ಮಕ್ಕಳು ಇಬ್ಬರು, ನಮ್ಮ ಬುಜ್ಜಿ ಎತ್ಕೊಂಡಿದ್ದಾನೆ, ತುಂಬ ಪ್ರೀತಿ. ಬೆಳಿಗ್ಗೆ ಈ ಥರ ರೆಡಿಯಾಗಿದ್ವಿ ಗೃಹ ಪ್ರವೇಶ ಮಾಡಬೇಕಾದಂಥ ಸಂದರ್ಭದಲ್ಲಿ. ಅಮ್ಮ, ನಾನು, ಚಿಕ್ಕಮ್ಮ, ನಾಗು ಆಂಟಿ, ನಾವು 4 ಜನ ನಮ್ಮದು ಫ್ಯಾಮಿಲಿದು. ನಾವೇ ಮಕ್ಕಳು ಸುಮ್ಮನೆ ಹೀಗೆ ತೆಗೆಸ್ಕೊಂಡ್ವಿ. ರಾತ್ರಿ ಎಲ್ಲ ಎದ್ದಿದ್ವಿ, ನೈಟೆಲ್ಲ. ನೋಡಿ, ಮಕ್ಕಳೆಲ್ಲ ಹೆಂಗೆ ಸಂಭ್ರಮ ಪಡ್ತಾ ಇದ್ದಾರೆ, ಏನೋ ಮೋಡ ಮಂಜಲ್ಲಿ ಎಲ್ಲೋ ತೇಲಾಡ್ತಾ ಇದ್ದಾರೆ ಅನ್ನಂಗೆ. ಸೋನು ಅಕ್ಕನ ಮಗಳು, 2ನೇವಳು ಸೋನು ಇವಳು. ಇದು ಲತಕ್ಕನ ಮಗಳು ಅಂಕಿತಾ, ಸೊಸೆ ಇವಳು. ಮೋಹನ್ ಅವ್ರ ಅಕ್ಕನ ಮಗಳು. ಮತ್ತು ನಮ್ಮ ಮುದ್ದು ಮಗಳು ಚಿನ್ನುಮರಿ. ಎಷ್ಟು ಉದ್ದ ಹೇರ್ಸಿದೆ. ನಮ್ಮ ಮನೆ ಗೃಹ ಪ್ರವೇಶದ್ದು ಮುಗಿದ ತಕ್ಷಣ ಕೂದಲು ಸ್ವಲ್ಪ ಕಟ್ ಮಾಡಿಸ್ಬಿಟ್ಲು, ಅಷ್ಟು ದೃಷ್ಟಿ ಆಗಿಬಿಡ್ತು ಅವಳಿಗೆ. ಅಕ್ಕ, ಲತಕ್ಕ, ನಾನು, ಅಂಕುಮರಿ. ಇದು ನಮ್ಮ ಲತಕ್ಕಂದು ಫ್ಯಾಮಿಲಿ. ಮನುಪುಟ್ಟ ಇದ್ದಾರಲ್ಲ, ಅವರ ಅಕ್ಕ, ಬಾವ, ಅವ್ರ ಮಕ್ಕಳಿಬ್ಬರು, ಸ್ನೇಹಿತು ಮತ್ತು ಅಂಕು ಅಂತ. ಅಮ್ಮ, ನಾನು ರಾತ್ರಿ ರೆಡಿಯಾಗಿದ್ದು. ಇದು ರಾತ್ರಿ ಹೋಮದಲ್ಲಿ. ಅಮ್ಮ, ಮಮ್ಮಿ ಎಷ್ಟು ಶಿಸ್ತಾಗಿ. ಅಜ್ಜಿ, ನಮಗೆಲ್ರಿಗೂ ಆಶೀರ್ವಾದ. ನಮ್ಮ ಅಜ್ಜಿ ನಮ್ಮ ಮನೆಯ ಹಿರಿಜೀವ, ಜಯಜ್ಜಿ, ಅಮ್ಮನ ಅಮ್ಮ ಅವರು. ನಮ್ಮದು ಪುಟ್ಟ ಫ್ಯಾಮಿಲಿ, ATMG ಫ್ಯಾಮಿಲಿ ಅಂತ ಆವಾಗಲೇ ನೋಡಿದ್ವಲ್ಲ, ಅದು ಮನುಪುಟ ಮತ್ತು ನಾನು. ಅತ್ತಿಗೆ, ಆಮೇಲೆ ಮಾಲಾ ತಿಪ್ಪು, ಸೋದ್ರ ಮಾವನ ಸೊಸೆ. ಇವರು ನಮ್ಮ ಮಾವಯ್ಯ ಅವ್ರಿಗೆ ನಮ್ಮ ಚೋಟು ಜೊತೆಗೆ ನಿಂತ್ಕೊಂಡು ತೆಗೆಸ್ಕೊಂಡಿದ್ದಾರೆ. ನಮ್ಮ ಲತಕ್ಕ ಅಣ್ಣ ತಮ್ಮಗಳ ಜೊತೆಗೆ. ನಮ್ಮ ಬಾವ ಅವರು, ನರೇಂದ್ರ ಬಾವ, ಅಂಕು ಮತ್ತು ಚೋಟು ಮರಿ. ಇವೆಲ್ಲ ರಾತ್ರಿ ಸ್ವಲ್ಪ ಟೈಮ್ ಇತ್ತಲ್ಲ, ಆವಾಗ ತೆಗೆಸ್ಕೊಂಡ್ವಿ. ಲತಕ್ಕ ಮತ್ತು ನಾನು. ಲತಕ್ಕ ಕೊಡಿಸಿದ ಸೀರೆನೇ ನಾನು ಹಾಕ್ಕೊಂಡಿರೋದು. ಅಕ್ಕ, ಅಂಕು ರಾತ್ರಿ ನಿಂತ್ಕೊಂಡು ಹಂಗೆ ತೆಗೆಸ್ಕೊಂಡ್ವಿ. ಅಂಕು ಮರಿ ಫ್ರೀಯಾಗಿದ್ದಾಗ ಅಷ್ಟೇ ತೆಗೆಸ್ಕೊಳ್ಳೋಕ್ಕಾಗೋದು. ಬೆಳಿಗ್ಗೆ ನನಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಆಗಲಿಲ್ಲ. ತುಂಬ ಜನ, ತುಂಬ ಕಾರ್ಯಕ್ರಮಗಳು. ಹಂಗೆ ಈ ಮನುಪುಟ್ಟಂದು ಫೋಸ್ ನೋಡಿ, ಗೌಡ್ರ ಗತ್ತು. ನಾನು ಕೀ ಬಂಚು ಸಿಗಿಸ್ಕೊಂಡಿದ್ದೀನಲ್ಲ, ಇದು ನನ್ನ ಕ್ಲೋಸ್ ಫ್ರೆಂಡ್ ನಾಗು ಕೊಟ್ಟಿದ್ದದು ಕೀ ಬಂಚು ಗೃಹ ಪ್ರವೇಶಕ್ಕೆ ಅಂತೇಳಿ. ನಮ್ಮದು ATMG. ಅಯ್ಯೋ ಮುದ್ದು ಚೋಟು ಮರಿ ನೋಡಿ, ಎಂಥ ಫೋಸ್ ಕೊಟ್ಟಿದೆ, ಸಖತ್ತಾಗಿದೆ ಅಲ್ವಾ? ಈ ಥರ ಎಲ್ಲ ರಾತ್ರಿ ಸಂಭ್ರಮ ಪಟ್ವಿ. ರಾತ್ರಿನೂ ಹೋಮ, ಒಳ್ಳೆ ಊಟ ಎಲ್ಲ ಮಾಡಿಕೊಂಡು ಮಧ್ಯದಲ್ಲಿ ಟೈಮ್ ಸಿಕ್ಕಾಗ ಒಂದಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. ನಮ್ಮ ಅಂಕಿತಾ, ಇದು ನಮ್ಮ ಬಾವ ಮತ್ತು ಸೌಮ್ಯಕ್ಕ, ನರೇಂದ್ರ ಬಾವ, ಸೌಮ್ಯಕ್ಕ, ಅಪ್ಪಾಜಿ, ಅಮ್ಮ.
ಇದು ನಮ್ಮ ನರೇಂದ್ರ ಬಾಬಾ ಸೌಮ್ಯಕ್ಕ ಇವರು. ತುಂಬ ಸಂಭ್ರಮ ಇತ್ತು ಫ್ರೆಂಡ್ಸ್. ನಮ್ಮ ಮನೆಯ ಹೀರೋಸ್ ಸೃಜನ್, ಸ್ನೇಹಿತ್, ಬುಜ್ಜಿ ಹಾಗೆ ನಮ್ಮ ಸುಖಿ ಪುಟ್ಟ, ನಮ್ಮ ಮಾವಯ್ಯ, ನಮ್ಮ ಅಕ್ಕ ಲತಕ್ಕ, ನಮ್ಮ ಅತ್ತೆಯವರು. ಇದು ನಮ್ಮ ಅಕ್ಕ ಭಾವ ರಾತ್ರಿ ಈ ಥರ ರೆಡಿಯಾಗಿದ್ದರು. ಅಕ್ಕಂದು ಫ್ಯಾಮಿಲಿ ನಮ್ಮ ಕುಮಾರ್ ಭಾವ, ಅಕ್ಕ ಚಿನ್ನು ಹಾಗೆ ಸೋನು ಪುಟ್ಟ ಅವ್ರದ್ದು ಫ್ಯಾಮಿಲಿ. ಅಕ್ಕ ಮತ್ತು ಚಿನ್ನು, ಮಿಥಾಲಿ ಚಿನ್ನು ಹೆಸರು, ನಾವೆಲ್ಲ ಚಿನ್ನು ಅಂತೀವಿ. ಅಕ್ಕಂದು ಫೋಸು. ಅಕ್ಕ ತುಂಬ ಕೆಲಸ ಮಾಡಿದ್ಲು ಮನೆಯಲ್ಲಿ ಗೃಹ ಪ್ರವೇಶದ ಟೈಮಲ್ಲೆಲ್ಲ. ಅಷ್ಟೇ ಖುಷಿಯಿಂದ ಇದ್ಲು. ಈ ನಮ್ಮನೆ ಗೃಹ ಪ್ರವೇಶ ಆಮೇಲೆ ಅದ್ರ ತಯಾರಿಯಿಂದಲೂ ಎಲ್ಲರೂ ಸಪೋರ್ಟಿವ್ ಆಗಿದ್ದರು ಸ್ನೇಹಿತರೆ. ನಮ್ಮದು ತುಂಬ ಚೆನ್ನಾಗಿರ್ತಕ್ಕಂಥ ಫ್ಯಾಮಿಲಿ. ಅಪ್ಪಾಜಿ, ಅಮ್ಮ, ನಮ್ಮ ಅತ್ತೆ, ಮಾವ, ತಮ್ಮ, ಅಣ್ಣ, ಅಕ್ಕದಿರು, ತಂಗಿ ಪ್ರತಿ ಸ್ಟೇಜಲ್ಲೂ ನಮಗೆ ಎಷ್ಟು ಸಹಕಾರ ನೀಡಿದ್ದಾರೆ ಅಂತಂದರೆ ನಿಜವಾಗ್ಲೂ ನಾನು ಅದನ್ನು ಇವತ್ತು ತುಂಬ ನೆನೆಸ್ಕೋತೀನಿ. ಹಾಗೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಅವ್ರಿಗೆಲ್ಲರಿಗೂ. ಯಾರೆಲ್ಲ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಮಗೆಲ್ಲ ಸಪೋರ್ಟ್ ಮಾಡಿದ್ರು ನಿಜವಾಗ್ಲೂ ನಾನು ಅದಕ್ಕೆ ಧನ್ಯೋಸ್ಮಿ ಅಂತಲೇ ಹೇಳ್ತೀನಿ. ಅಂಥ ಒಂದು ಸಂಬಂಧಗಳು ನಮ್ಮಲ್ಲಿ ಇನ್ನೂ ಗಟ್ಟಿಯಾಗಿ ಉಳಿದಿದ್ದಾವೆ. ಪ್ರತಿಯೊಬ್ಬರು ಈ ಥರ ಒಂದು ಕೆಲಸ ಕಾರ್ಯ ಅಂದಾಗ ಎಲ್ಲರೂ ಸೇರ್ಕೋತೀವಿ, ಎಲ್ಲರೂ ಅದನ್ನು ಚೆನ್ನಾಗಿ ಸಂಭ್ರಮದಿಂದ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ನೋಡಿ ನಮ್ಮ ಮನೇಲಿ ಅಪ್ಪಾಜಿ, ತಮ್ಮ, ಚಂದು ಹಾಗೆ ಭಾವ ನೋಡಿ ಹೇಗಿದ್ದಾರೆ. ನನ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಅಪ್ಪ ಮತ್ತು ತಮ್ಮ ಪ್ರತಿ ಸ್ಟೇಜಲ್ಲೂ ನನ್ನೊಟ್ಟಿಗೆ, ನಮ್ಮ ಅಕ್ಕನ ಜೊತೆಗೂ ನಮ್ಮ ಇಡೀ ಫ್ಯಾಮಿಲಿಗೆ ಬೆನ್ನೆಲುಬಾಗಿ ಇದ್ದಾನೆ. ಅಪ್ಪಾಜಿ ಕೂಡ ಅಷ್ಟೇ ತುಂಬ ಸಹಾಯ ಮಾಡಿದ್ದಾರೆ ನಮ್ಮ ತಂದೆಯವರು. ಮಗಳಲ್ವಾ, ಸಹಾಯ ಅಂತ ಅನ್ನೋಕ್ಕಾಗೋದಿಲ್ಲ. ಆದರೂ ಕೂಡ ನಮ್ಮ ಪಪ್ಪ ಮಮ್ಮಿ ತುಂಬ ಸಪೋರ್ಟಿವ್ ಆಗಿ ಇವತ್ತಿಗೂ ಕೂಡ ಇದ್ದಾರೆ. ಏನೇ ಒಂದು ಕೆಲಸ ಕಾರ್ಯ ಅಂದ್ರೂ ಅಪ್ಪ ಅಮ್ಮ ಓಡಿ ಬಂದುಬಿಡ್ತಾರೆ. ನೋಡಿ ಮುದ್ದಾದ ಜೋಡಿ ಹಕ್ಕಿಗಳು ನಮ್ಮ ಅಂಬು ಅತ್ತೆ ಹಾಗೆ ಪುಟ್ಟತ್ತಿಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡಿ. ಚೆನ್ನಾಗಿದ್ದಾರೆ. ಒಂದು ಬೇಜಾರದ ಸಂಗತಿ ಅಂದರೆ ಇಷ್ಟು ಚೆನ್ನಾಗಿದ್ದ ನಮ್ಮ ಅಂಬೋತೆಗೆ ಈಗ ಹುಷಾರಿಲ್ಲ, ನೋವಿದೆ ಆ ವಿಚಾರ. ಇದು ನಮ್ಮ ಅತ್ತೆ ಅವ್ರ ಫ್ಯಾಮಿಲಿ ನೋಡಿ. ಅತ್ತೆ ಅಣ್ಣಂದರು, ತಮ್ಮಂದರು, ಹೆಂಡ್ತಿದ್ದೀರ ಅವರೆಲ್ಲ. ಅವರು ಕೂಡ ಅತ್ತೆ ಫ್ಯಾಮಿಲಿ ಕೂಡ ತುಂಬ ದೊಡ್ಡದಿದೆ. ಅವರು ಸಾಕಷ್ಟು ಜನ, ನಮ್ಮ ಅತ್ತೆಯವರು ತುಂಬ ಜನ ಅಣ್ಣ ತಮ್ಮಗಳು, ಅಕ್ಕ ತಂಗಿರು ಎಲ್ಲ. ಅವ್ರ ಕಡೆಯಿಂದನೂ ನಮಗೆ ತುಂಬ ಸಪೋರ್ಟ್ ಸಿಕ್ಕಿದೆ. ಒಟ್ಟಾರೆ ನಮ್ಮದು ತುಂಬ ಸಂಭ್ರಮದ ತುಂಬು ಕುಟುಂಬ ಅಂತ ಹೇಳ್ಬೋದು. ಇದರಲ್ಲೇನು ಯಾವುದೇ ಭೇದ ಭಾವ ಇಲ್ಲ. ನಮ್ಮ ಕಡೆದು, ಮನು ಪುಟ್ಟನ ಕಡೆದು ಅಂತ ಎಲ್ಲರೂ ಇಷ್ಟೇ ಸಂಭ್ರಮದಿಂದ ಖುಷಿಯಿಂದ ಇದ್ದೀವಿ. ನೋಡಿ ನಮ್ಮ ದೊಡ್ಡಮ್ಮ ಇಬ್ಬರು ಸೊಸೆದಿರೋ ಹಾಗೆ. ಇದು ನಮ್ಮ ಅತ್ತೆದಿರಿ, ಇವರು 3 ಜನ. ನಿಂಗತ್ತೆ, ಆಮೇಲೆ ಪಾರ್ವತತ್ತೆ, ಆಮೇಲೆ ಸುಶೀಲತ್ತೆ. ನನ್ನ ತಮ್ಮ ಚಂದನ್ ಜೊತೆಗೆ ಮಾಲಾ, ತಿಪ್ಪು ಹಾಗೆ ಭವ್ಯತ್ಗೆ ಜೊತೆಗೆ ಒಂದು ಪಿಕ್ಕು. ಇದು ತಿಪ್ಪು ಫ್ಯಾಮಿಲಿ. ಇದು ನಮ್ಮ ಸೋದ್ರ ಮಗನ ದೊಡ್ಡ ಮಗ, ಅವನ ಮಗ ಪಾರ್ಥನ್, ಅಪ್ಪ ಅಮ್ಮ, ನಾನು, ಚಂದು, ಅಜ್ಜಿದಿರು. ಅದರಲ್ಲೂ ನಮ್ಮ ದೊಡ್ಡಜ್ಜಿ, ನಮ್ಮ ಅಜ್ಜಿ ಆಶೀರ್ವಾದನೇ ನಮ್ಮೆಲ್ಲರಿಗೂ ಶ್ರೀರಕ್ಷೆ ಅಂತ ಹೇಳ್ಬೋದು. ಇದು ನಮ್ಮ ಅಕ್ಕನ ಫ್ಯಾಮಿಲಿ. ಅವ್ರ ಅತ್ತೆಯವರಿದ್ದಾರೆ, ನಾದಿನಿ ಇದ್ದಾರೆ. ನಮ್ಮ ಮನೆ ನೋಡ್ರಿ ಹೀರೋಗಳು ಇವರೆಲ್ಲ. ಭಾವ, ಚೋಟು, ಅಪ್ಪಾಜಿ, ಮನುಪುಟ, ಚಂದು, ಬುಜ್ಜಿಮ 4 ಜನನು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ. ಮುದ್ದು ಮರಿಗಳು ಎಲ್ಲ ಯುವರಾಣಿರು ಇವರೆಲ್ಲ, ರಾಜ್ಕುಮಾರಿರು ನೋಡಿ. ಚಿನ್ನು ಮರಿ ಹೆಂಗಿದ್ದಾಳೆ. ಸೋನು ಮತ್ತು ಮಿಥಾಲಿ ಪುಟ ತುಂಬ ಸಂಭ್ರಮ ಪಟ್ಟರು ಫ್ರೆಂಡ್ಸ್. ಮನೆ ಗೃಹ ಪ್ರವೇಶದ ಒಂದೊಂದು ಹೆಜ್ಜೆನೂ, ಒಂದೊಂದು ಕಾರ್ಯಕ್ರಮನೂ ಎಷ್ಟು ಸಂಭ್ರಮದಿಂದ ಆಯಿತು ಅಂತಂದರೆ, ಇದಕ್ಕೆಲ್ಲದಕ್ಕೂ ನಾನು ಎಲ್ಲರದ್ದು ಸಪೋರ್ಟು ಜೊತೆಗೆ ದೇವರ ಹಾರೈಕೆನೇ ಸರಿ, ದೇವರ ಕೃಪಾಶೀರ್ವಾದನೇ ಸರಿ ಅಂತ ಹೇಳ್ತೀನಿ. ಒಂದು ಊಟ ತಿಂಡಿ, ನಾವು ಹಾಕ್ಕೊಳ್ಳೋ ಬಟ್ಟೆ ಬರೆ, ಡ್ರೆಸ್ಸಿಂಗಿಂದ ಹಿಡಿದು ಎಲ್ಲಿನೂ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ, ಯಾವುದೂ ಹೆಚ್ಚು ಕಡಿಮೆ ಆಗಲಿಲ್ಲ. ಒಳ್ಳೆಯ ಊಟ ಎಲ್ರಿಗೂ. ಆಮೇಲೆ ಅವ್ರವ್ರಿಗೆ ಇಷ್ಟವಾಗಿರೋ ಉಡುಗೆ ತೊಡುಗೆಗಳನ್ನು ಎಲ್ಲರೂ ಹಾಕ್ಕೊಂಡಿದ್ದಿರ್ಬೋದು. ಆಮೇಲೆ ಬಂದಂಥ ಗೆಸ್ಟ್ಗಳನ್ನು ನೋಡ್ಕೊಂಡಿದ್ದಿರಬಹುದು. ಪ್ರತಿಯೊಬ್ಬರು ಪಾದರಸದಂಗೆ ಓಡಾಡಿಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು. ಅವ್ರ ಮುಖದಲ್ಲಿ ಸ್ಮೈಲು, ಆ ಒಂದು ಸಂತೋಷ, ಸಂಭ್ರಮ. ಮನೆ ನಮ್ಮದು ಅಂತ ಆದ್ರೂ ಇಡೀ ನಮ್ಮ ಕುಟುಂಬದದು ಮನೆ.
ಮನೆ ನಾವು ಕಟ್ಸಿದ್ದು ಅಂದರೆ ಅದು ನಂದು ಮನು ಪುಟ್ಟಂದು ಅಂತ ಅಲ್ಲ, ನಮ್ಮ ಇಡೀ ರಕ್ತ ಸಂಬಂಧಿಗಳದ್ದು ಮನೆ ಅದು. ಎಲ್ಲರೂ ಮನೆ, ಅವ್ರು ಎಲ್ಲರೂ ಇದು ನಮ್ಮ ಮನೆ ಅನ್ನೋವಷ್ಟು ಸಂಭ್ರಮದಿಂದ ಮನೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರು. ಆಮೇಲೆ ಅದರ ಒಂದು ಗೃಹ ಪ್ರವೇಶದ ಸವಿ ನೆನಪು ಪದಗಳಲ್ಲಿ ನಿಜವಾಗ್ಲೂ ನನಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಆಯಿತು ನಮ್ಮ ಮನೆ ಗೃಹ ಪ್ರವೇಶ. ಅದು ಸಂಭ್ರಮನ ನನಗೆ ಎಷ್ಟು ಹೇಳ್ಕೊಂಡ್ರೂ ಕಡಿಮೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಇಂಥ ಒಂದು ಸುಂದರವಾದ ಕ್ಷಣ ಜೀವನದಲ್ಲಿ ನನಗೆ ದೇವರು ಒದಗಿಸ್ಕೊಟ್ಟಿದ್ದು. ಹಾಗಾಗಿ ನಾವು ನಮ್ಮ ಮನೆಗೆ ವಜ್ರಕಾಯ ಅಂತ ಹೆಸರಿಟ್ಟಿದ್ದು ನಿಜವಾಗ್ಲೂ ಸಾರ್ಥಕ ಅನ್ನಿಸ್ತು. ನೋಡಿ ನಮ್ಮದು ಫ್ಯಾಮಿಲಿ ಕುಟುಂಬ ಪೂಜೆ ಮಾಡ್ಬೇಕಾದ್ರೆ ನೋಡಿ ಹೇಗೆಲ್ಲ ನಾವೆಲ್ಲ ನಿಂತ್ಕೊಂಡಿದ್ವಿ. ನೋಡಿ ನಮ್ಮ ಅತ್ತೆಯವರು ನೋಡಿ, ತಾತ ಮತ್ತು ಮೊಮ್ಮಗ, ಎಷ್ಟು ಚೆನ್ನಾಗಿದೆ ಅಲ್ವಾ ಫೋಟೋ ನಮ್ಮ ತಂದೆಯವ್ರದ್ದು. ನೋಡಿ ಇದು ಬೆಳಿಗ್ಗೆ ಅಕ್ಕನ ಮಕ್ಕಳು ಈ ಥರ ರೆಡಿಯಾಗಿದ್ದರು. ಸೀರೆ ತೊಗೊಂಬಿಟ್ಟು ಸೀರೆ ಒಳಗೆ ಸ್ಟಿಚ್ ಮಾಡಿಸಿದ್ದಿದ್ದು, ಸಾಫ್ಟ್ ಬನಾರಸ್ ಬರುತ್ತಲ್ಲ ಅದರಲ್ಲಿ. ಭವ್ಯತ್ಗೆ ಸೊಸೆ ಅಕ್ಕ ಎಲ್ಲರೂ ನೋಡ್ರಿ, ಮುದ್ದು ತಂಗಿ ಜೊತೆಗೆ ಮುದ್ದು ಮಗಳು ಚೆನ್ನಾಗಿದೆ. ನಮ್ಮ ಮನೆ ನೋಡಿ, ನಮ್ಮದು ಎಲ್ಲ ಹೆಣ್ಣುಮಕ್ಳದ್ದು ಸಾಮ್ರಾಜ್ಯ. ಆ್ಯಕ್ಚುಲಿ ನಮ್ಮ ಮನೇಲಿ ಹೆಣ್ಮಕ್ಳು ಸಂತತಿ ಜಾಸ್ತಿ. ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮದು ಮನುಪುಟ ನಮ್ಮದು ಫ್ಯಾಮಿಲೀಲಿ ನಮ್ಮ ಭಾವ ಮತ್ತು ಅಕ್ಕ ಅವ್ರಿಗೂ ಇಬ್ಬರು ಗಂಡು, ಹಾಗೆ ನಮಗೂ ಸಹ ಇಬ್ಬರು ಗಂಡು, ಮೋಹನ್ ಮನೆ ಕಡೆಯಿಂದ. ಇನ್ನು ನಮ್ಮ ಮನೆ ಕಡೆಯಿಂದ ಮಾತನಾಡಿದ್ರೆ ಅಕ್ಕನಿಗೆ ಇಬ್ಬರು ಹೆಣ್ಮಕ್ಳು, ನನ್ನ ತಂಗಿಗೂ ಇಬ್ಬರು ಹೆಣ್ಮಕ್ಳು, ನಮ್ಮ ಭವ್ಯತ್ಗೆಗೂ ಒಬ್ಬಳು, ಆಮೇಲೆ ದೊಡ್ಡಣ್ಣನಿಗೆ ಒಬ್ಬ ಮಗಳಿದ್ದಾಳೆ, ಮತ್ತು ಅಕ್ಕನ ಮಗಳು ಒಬ್ಬಳಿದ್ದಾಳೆ. ಓಕೆ, ಬ್ಯಾಲೆನ್ಸ್ಡ್ ಆಗೇ ಇದೆ ಹೆಣ್ಮಕ್ಳು ಗಂಡು ಮಕ್ಳದು ಅಂತ. ಆದರೆ ಫೋಟೋಸ್ ಎಲ್ಲ ಸ್ವಲ್ಪ ಹೆಣ್ಮಕ್ಳದ್ದು ಜಾಸ್ತಿ ಹುಚ್ಚಲ್ವ, ಹಂಗಾಗಿ ಹೆಚ್ಚು ಫೋಟೋಸ್ಗಳು ಹೆಣ್ಮಕ್ಳೇ ತೆಗೆಸ್ಕೊಂಡ್ವಿ. ಗಂಡು ಮಕ್ಳದ್ದು ಇದ್ದಾವೆ, ಇಲ್ಲ ಅಂತಲ್ಲ, ಮತ್ತು ಅವ್ರಿಗೂ ಬೇರೆ ಬೇರೆ ಎಲ್ಲ ಕೆಲಸಗಳು ಎಲ್ಲ ಇತ್ತಲ್ಲ. ನೋಡಿ ನಮ್ಮ ಚಿನ್ನು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ. ಹಾಗಾಗಿ ಹೆಣ್ಮಕ್ಳು ಜಾಸ್ತಿ ಏನೋ ಅಂತ ಅನಿಸುತ್ತೆ. ಹಾಗೇನಿಲ್ಲ, ಎಲ್ಲರೂ ಇದ್ದಾರೆ, ಹೆಣ್ಮಕ್ಳು ಗಂಡು ಮಕ್ಕಳು ಎರಡು ಬ್ಯಾಲೆನ್ಸ್ಡ್ ಆಗೇ ಇದ್ದಾರೆ ಮಕ್ಕಳುಗಳು. ರಾಜ್ಕುಮಾರರು ಹಾಗೆ ರಾಜ್ಕುಮಾರಿಯರು ಯುವರಾಜ ಯುವರಾಣಿಗಳು ಕೂಡ ಮುದ್ದಾಗಿದ್ದಾರೆ ಮನೆಯಲ್ಲಿ. ಆಮೇಲೆ ಇವತ್ತಿಗೂ 3 ವರ್ಷ ಆಯಿತು ಅಂದರೂ ನಮ್ಮನೆ ಗೃಹ ಪ್ರವೇಶದ ಸವಿ ನೆನಪು, ಯಾರೆಲ್ಲ ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ರೋ ಎಲ್ರಿಗೂ ಹಾಗೆ ಕಣ್ಣಿಗೆ ಕಟ್ಟಿದ ರೀತಿಲಿ ಆ ಒಂದು ಸವಿ ನೆನಪು ಇದೆ ಅಂತಲೇ ಹೇಳ್ಬೋದು. ಅಷ್ಟು ಸಂತೋಷ ಭರಿತವಾಗಿತ್ತು. ಆಮೇಲೆ ನಾವೆಲ್ಲರೂ ಆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಎಷ್ಟು ಚೆನ್ನಾಗಿ ತೊಡಗಿಸ್ಕೊಂಡಿದ್ವಿ ನಮ್ಮನ್ನು ನಾವು ಎಲ್ಲರೂ ಅಂತ ಅಂದರೆ, ಪೂಜೆಗೆ ಬಂದಂಥ ಗೆಸ್ಟ್ಗಳು ನಮ್ಮ ಯಾರ ಮುಖನೂ ಮರ್ತಿಲ್ಲ, ಅಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಅದ್ರ ಸವಿಯನ್ನು ನೆನಪು ಮಾಡ್ಕೋತಾರೆ. ನಮಗೂ ಅಷ್ಟೇ, ಇನ್ನು ಈಗ ತಾನೇ ಪೂಜೆ ಆಯ್ತೇನೋ ಅನ್ನೋವಷ್ಟು ಸಂಭ್ರಮ ಇದೆ ನಮ್ಮ ಮನೆಗೆ. ಗೃಹ ಪ್ರವೇಶದ ಸಂಭ್ರಮ ಮನೇಲಿ ಯಾವಾಗಲೂ ನೆನೆಸ್ಕೋತಾನೇ ಇರ್ತೀವಿ. ಹಂಗಾಯಿತು ಗೃಹ ಪ್ರವೇಶದಲ್ಲಿ, ಈ ಥರ ಎಲ್ಲ ಆಯಿತು, ಹಾಗೆ ಸಂತೋಷ ಆಯಿತು, ಈ ಥರ ಸಂತೋಷ ಆಯಿತು ಅಂತ. ಎಷ್ಟೇ ಸುಸ್ತಾಗಿದ್ರೂ ಸಹ ನಾವು ಯಾರಿಗೂ ಮುಖದಲ್ಲಿ ನಮಗೆ ಸುಸ್ತಾಗಿದೆ ಅನ್ನೋ ಒಂದು ಭಾವ ಮುಖದಲ್ಲಿ ಮೂಡಲಿಲ್ಲ. ಯಾಕಂದರೆ ಸಂಭ್ರಮಕ್ಕೆ ಕೊರತೆಯೇ ಇಲ್ಲ. ಹಾಗಾಗಿ ನಮಗೆ ದುಃಖ ಆಯಿತು, ಸುಸ್ತಾಯಿತು ಅನ್ನೋ ಆ ಮಾತೇ ಇಲ್ಲ ಬಿಡಿ, ಆ ಪದನೇ ಇಲ್ಲ. ಎಲ್ಲರ ಮುಖದಲ್ಲೂ ಸಂತೋಷ, ಸಂಭ್ರಮ ಅಂಥ ಸಂಭ್ರಮಕ್ಕೆ ಇವತ್ತಿಗೆ 3 ವರ್ಷದ ಸವಿ ನೆನಪು. ನಮ್ಮ ಮನೆಗೆ ವಜ್ರಕಾಯ ಅಂತ ಹೆಸರು ಸೆಲೆಕ್ಟ್ ಮಾಡಿದ್ದು ನಮ್ಮ ತಂದೆಯವರು. ಮನೆ ದೇವರು ಕೂಡ ಆಂಜನೇಯ ಸ್ವಾಮಿ ಆಗಿರೋದ್ರಿಂದನೇ. ನೋಡಿ ನನ್ನ ಸ್ಟೂಡೆಂಟ್ಸ್ ಇವರೆಲ್ಲ ಬೇರೆ ಬೇರೆ ಕಡೆ ಎಲ್ಲ ವರ್ಕ್ ಮಾಡ್ತಿದ್ದಾರೆ. ಫ್ಯಾಮಿಲಿ ಅಕ್ಕ ಗೀತಕ್ಕ ಬೆಂಗಳೂರಲ್ಲಿದ್ದಾರೆ ಇವರು. ಆಮೇಲೆ ಶ್ರೀಧರ್ ಮಾವ, ಇದು ನಮ್ಮ ಲತಕ್ಕಂದು ಸ್ಟಾಫ್ ಇದೆ ಎಲ್ಲ, ಅವ್ರ ಎಚ್ಚಮ್ಮು ಅವ್ರ ಜೊತೆಗೆ. ನೋಡಿ ತಾರಿಕೊಪ್ಪ ಸರ್ ಇದ್ದಾರೆ, ಗೀತಾ ಮೇಡಮ್ ಇದ್ದಾರೆ, ಅವ್ರ ಅಕ್ಕ ಇದ್ದಾರೆ, ಇವರೆಲ್ಲ ಬ್ಯಾಡಗಿಯಿಂದ ಬಂದಿದ್ದರು. ಇದು ನಮ್ಮದು ಸ್ಕೂಲ್ ಸ್ಟಾಫ್ ಇದೆಲ್ಲ. ನಮ್ಮ ಹೆಡ್ ಮಾಸ್ಟ್ರು ವಾಲಿ ಸರು, ದೇವೇಂದ್ರಪ್ಪ ಸರು, ಮೋಹನ್ದು ಇವರು ಕೂಡ ಆತ್ಮೀಯ ಸ್ನೇಹಿತರು, ಜೊತೆಗೆ ಇವ್ರ ಜೊತೆಗೆ ವರ್ಕ್ ಮಾಡಿದ್ದಾರೆ. ದೊಡ್ಡ ಮನೆ ಸರ್ ನೋಡಿ, ರಾಜು ಬೇತೂರು ರಾಜು ಅಂತ ಫೇಮಸ್ ಇವರು. ಇದೆಲ್ಲ ನನ್ನ ತಂಗಿ ಫ್ಯಾಮಿಲಿ, ಅವ್ರ ಅತ್ತೆಯವರು, ಅವ್ರ ಮಕ್ಕಳುಗಳು, ಅವ್ರ ನಾದಿನಿದಿರು. ರಾಜು ಮತ್ತು ಸುಪ್ರಿಯಾ ನನ್ನ ತಂಗಿ ಹಸ್ಬೆಂಡು, ಅವ್ರ ಅತ್ತೆಯವರು ಸುಮಿತ್ರತ್ತೆ. ಮೋಹನ್ ಪುಟ ಅವರು ಹೆಡ್ ಮಾಸ್ಟ್ರು, ಅವ್ರ ಸ್ಟಾಫ್ ಎಲ್ಲರೂ ಬಂದಿದ್ದರು.
ಶಿರ್ಬಡ್ಗಿಯಿಂದ. ಅಣ್ಣ, ತಿಪ್ಪು ಮಾಮ, ನಟರಾಜಣ್ಣ, ಆಮೇಲೆ ಚಂದ್ರು ಮಾಮ. ತಂಗಿ ನೋಡಿ ಹೆಂಗೆ ಪೋಸ್ ಕೊಟ್ಟಿದ್ದಾಳೆ ಸುಪ್ರಿಯಾ. ಅಮ್ಮಿ ತುಂಬ ಕೆಲಸ ಮಾಡಿದ್ಲು. ಇವಳದು ಸಪೋರ್ಟು ಎಷ್ಟು ಪದಗಳಲ್ಲಿ ಹೇಳಿದ್ರು ಕಡಿಮೆನೇ ಸ್ನೇಹಿತರೆ. ನನ್ನ ತಂಗಿನೇ ನಮ್ಮ ಮನೆಯ ಬುನಾದಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗೇ ನಮಗೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ಲು. ಮನೆ ಗೃಹ ಪ್ರವೇಶ ಮುಗಿಸೋವರೆಗೂ ನಮ್ಮೊಟ್ಟಿಗೆ ಇಷ್ಟೇ ಕಳಕಳಿಯಿಂದನೇ ಇದ್ಲು ನೋಡ್ರಿ. ಇಷ್ಟೇ ಸಂಭ್ರಮದಿಂದ ಇದ್ಲು. ಪುಟ್ಟನ ಚಿಕ್ಕಮ್ಮನ ಮಗಳು ತಂಗಿ ಬೇಬಿ, ಅವಳಿಗೊಬ್ಳು ಪುಟಾಣಿ ಬೇಬಿ. ಇದು ನಮ್ಮ ಆತ್ಮೀಯರು ನಾಗರಾಜ್ ಅಂತಂದೇಳಿ. ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಈಗ ಮನೆಗೆ ರಿಟರ್ನ್ ಗಿಫ್ಟು ಹೆಣ್ಮಕ್ಳಿಗೆ ಎಲ್ಲರೂ ಸಾಮಾನ್ಯವಾಗಿ ಯಾರೇ ಬಂದರೂ ಕುಂಕುಮದ ಜೊತೆಗೆ ಕೊಡ್ತಾರೆ. ಆದರೆ ನಾನು ಒಂದು ಯೋಚನೆ ಮಾಡಿದೆ, ನಮ್ಮನೆ ಗೃಹ ಪ್ರವೇಶಿಗೆ ಹೆಣ್ಮಕ್ಳಿಗೂ ಕೊಡಬೇಕು, ಜೊತೆಗೆ ಗಂಡು ಮಕ್ಕಳಿಗೂ ಕೊಡಬೇಕು ಅಂತ. ನೀವು ನನ್ನ ಚಾನಲ್ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ, ಕನ್ನಡ ಕುವರಿ ಅಂತ. ನನಗೆ ಕನ್ನಡದ ಬಗ್ಗೆ ಅಭಿಮಾನ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಕನ್ನಡ ಬಾವುಟದ ಕಲರ್ ಇದೆಯಲ್ಲ, ರೆಡ್ ಮತ್ತು ಯೆಲ್ಲೋ, ಆ ಕಾಂಬಿನೇಷನಲ್ಲಿ ನಾನೇ ಸ್ವತಃ ಸುಮಾರು ಒಂದು 500 ಶಾಲುಗಳನ್ನು ಕೈಯಲ್ಲಿ ಉಲ್ಲನ್ನಲ್ಲಿ ಎಣ್ದಿದ್ದೆ. ವಿಶೇಷ ಅಂದರೆ ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಂಥ ಪ್ರತಿಯೊಬ್ಬರು ಗಂಡು ಮಕ್ಕಳಿಗೂ ಒಂದು ದೇವತಾ ಸ್ತೋತ್ರ ಪುಸ್ತಕ, ಅದ್ರ ಜೊತೆಗೆ ಶಾಲನ್ನು ಕೊಟ್ಟಿದ್ವಿ ಎಲ್ಲರಿಗೂ. ಅದು ನನಗೆ ತುಂಬ ಅಂದರೆ ತುಂಬ ಆ ಒಂದು ಸವಿ ನೆನಪಲ್ಲಿ ಆ ಒಂದು ಮೆಮೊರಿಯನ್ನು ನನಗೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆ ಥರ ನಾವು ಗಂಡು ಮಕ್ಕಳಿಗೆ ನಮ್ಮ ಅಭಿಮಾನಪೂರ್ವಕವಾಗಿ ಆ ಶಾಲೆಗಳನ್ನು ಕೊಟ್ಟಿದ್ವಿ. ನಮ್ಮ ಮುದ್ದಿನ ಮಗಳು ಮಾನಸ ಪುತ್ರಿ ಅಂತ ಹೇಳ್ಬೋದು. ಅಂದರೆ ಅವಳು ನನ್ನ ಸ್ಟೂಡೆಂಟು ರೂಪಾ ಬಜ್ಜಳ್ಳಿ ಅಂತ. ನಮ್ಮ ಮನೆಗೆ ಮಗಳೇ ಸರಿ ಅವಳು. ಇದು ನೋಡಿ ನಮ್ಮದು ಹೀರೋ, ಅಕ್ಕ ತಂಗಿ ಇದ್ರ ಜೊತೆಗೆ ಹೆಣ್ಮಕ್ಳ ಜೊತೆಗೆ ಹೇಗಿದ್ದಾನೆ ಬುಜ್ಜಿಮ. ಯುವರಾಜನೇ ಆಗಿದ್ದಾನೆ ಅಲ್ವಾ. ಅಂಕಿತಾ ಮತ್ತು ಮಿತಾಲಿ ನೋಡಿ, ಅಂಕು ಜೊತೆಗೆ ಎಲ್ಲ ಫುಲ್ಲು ರಾಜ ಮಹಾರಾಜರದ ಸ್ಟೈಲೇ ನಮ್ಮ ಬುಜ್ಜಿ ಮುಂದು. ಇವರು ಅಷ್ಟೇ ನನ್ನ ಪ್ರೀತಿಯ ಸ್ಟೂಡೆಂಟ್ಸ್. ಇವರು ವರ್ಕ್ ಮಾಡ್ತಿದ್ದಾರೆ, ಬೆಂಗಳೂರಿಂದ ಬಂದಿದ್ದರು. ತಮ್ಮ ಸ್ವಾಗತ. ನೋಡಿ ನಮ್ಮ ಬುಜ್ಜಿಮ ನೋಡಿ, ತ್ರಿಜು ಫೋಟೋ ಪೋಸ್ ಕೊಡೋದಕ್ಕೆ ಹೇಳಿ ಮಾಡಿಸ್ದವನು. ಹೀರೋ ಇದ್ದಂಗೆ. ಚೆನ್ನಾಗಿ ಓದ್ತಿದ್ದಾನೆ ಫ್ರೆಂಡ್ಸ್. ಆವಾಗ ಚಿಕ್ಕವನಿದ್ದ, ಇವಾಗ ಇನ್ನೂ ಚೆನ್ನಾಗಾಗಿದ್ದಾನೆ. 8th ಸ್ಟ್ಯಾಂಡರ್ಡ್ ಇದ್ದ ಈ ಟೈಮಲ್ಲಿ ಪಾಪು. ಸುಮಾರು ಕೆಲಸ ಮಾಡ್ತು ಮಗು. ಮನೆ ಗೃಹ ಪ್ರವೇಶದ್ದು ಸಾಕಷ್ಟು ಜವಾಬ್ದಾರಿ ತಗೊಂಡಿತ್ತು. ಮತ್ತು ಮನೆ ಅಲ್ವಾ ನೋಡಿ, ನಮ್ಮ ಮನೆ ಇಬ್ಬರು ರಾಜ್ಕುಮಾರ್ ಹೇಗಿದ್ದಾರೆ, ಚೋಟಿಮ ಬುಜ್ಜಿಮ ಇಬ್ಬರು ಗಂಡು ಮಕ್ಕಳು. ನನಗೆ ಗಂಡು ಮಕ್ಕಳು ಅಂತಂದರೆ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಮಮ್ಮಿ ಹೇಳಿದ ಕೆಲಸ ಮಾಡೋಕ್ಕೆ ಹೀಗೆ ತುದಿಗಾಲಲ್ಲೇ ಇರ್ತಾರೆ. ಓದೋದ್ರಲ್ಲೂ ಹಾಗೇ ಇದ್ದಾರೆ ನೋಡಿ. ಅಣ್ಣ ತಂಗಿ. ಇದು ನಮ್ಮ ಮಾನಸ ಪುತ್ರಿ ರೂಪಾ ಬಜ್ಜಳ್ಳಿ, ಅವಳು ಸಹ ಬಂದಿದ್ಲು ಗೃಹ ಪ್ರವೇಶಕ್ಕೆ. ಇದು ನಮ್ಮದು ಇಡೀ ಸ್ಟಾಫ್. ಇದು ನಮ್ಮ ಸ್ಕೂಲಲ್ಲಿ ನನ್ನ ಜೊತೆಗೆ ವರ್ಕ್ ಮಾಡ್ತಾ ಇರೋದು. ಇದು ನಮ್ಮ ಅಕ್ಕನ ಸ್ಟಾಫ್. ಇದು ಎಲ್ಲರೂ ಬಂದಿದ್ದರು ಸ್ನೇಹಿತರೆ. ನಾನು ಒಬ್ಬರ ಹೆಸರನ್ನು ತೊಗೊಳಕ್ಕಾಗೋದಿಲ್ಲ. ಸುಮಾರು ಜನ ಆತ್ಮೀಯರು, ಸುಮಾರು ಜನ ರಿಲೇಟಿವ್ಸು, ಸುಮಾರು ಜನ ನಮ್ಮ ಜೊತೆಗೆ ನಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದಂಥ ಗುರುಗಳು ಎಷ್ಟು ದೂರ ಇದ್ದರೂ ಸಹ ಬಂದಿದ್ದರು. ನಮ್ಮ ದೊಡ್ಡಮ್ಮನ ಜೊತೆಗೆ ಅಕ್ಕ, ನಾನು, ದೊಡ್ಡಮ್ಮ, ನಮ್ಮ ನಿಂಗತ್ತೆ, ಹಾಗೆ ನಮ್ಮ ತ್ರಿವೇಣಿ. ಪಾಪ ಅವಳು ಕೂಡ ಬೆಂಗಳೂರಿಂದ ಬಂದಿದ್ಲು. ನಮ್ಮ ಪಾರ್ವತಕ್ಕ, ಹಾಗೆ ನಮ್ಮ ಅತ್ತಿಗೆ ರೂಪಾ ಅತ್ತಿಗೆ, ಇವರು ಸಹ ಬೆಂಗಳೂರಿಂದ ಬಂದಿದ್ದರು ಎಲ್ಲರೂ. ನಮ್ಮ ನಾಗು ಆಂಟಿ ನೋಡಿ, ಹೀಗೆ ತುಂಬ ಎಲ್ಲರೂ ನೋಡಿ. ಆಮೇಲೆ ಇನ್ನೂ ಒಂದು 2 ಕಲರಲ್ಲಿ ಮಾಡಿದ್ದೆ. ಇದು ಕೇಸರಿ, ಬಿಳಿ, ಹಸಿರು. ಇದು ಕೂಡ ಒಂದಷ್ಟು ಮಾಡಿದ್ದೆ. ಆಮೇಲೆ ಯೆಲ್ಲೋ ಮತ್ತು ಇದು ಕರ್ನಾಟಕದ ಬಾವುಟದ್ದು ಕೂಡ ಕಾಂಬಿನೇಷನ್ ಶಾಲ್ ಮಾಡಿದ್ವಿ. ನಮ್ಮ ಲತಕ್ಕ ನೋಡಿ ಹಾಕ್ಕೊಂಡಿದ್ದಾರೆ ನೋಡಿ. ಇವರು ರಾಮನಗರದಿಂದ ಬಂದಿದ್ದರು. ನಮ್ಮ ಅತ್ತಿಗೆ ಮಂಜು ಅತ್ತಿಗೆ, ಹಾಗೆ ವೇದಕ್ಕ ಆಂಟಿ ಅವರು, ರಮೇಶ್, ಇಂಜಿನಿಯರ್ ರಮೇಶ್ ಬೆಂಗಳೂರಿಂದ ಬಂದಿದ್ದರು. ಸೊಸೆ ನೋಡಿ ಮಾವನ ಪಕ್ಕ ಹೇಗೆ ನಿಂತ್ಕೊಂಡಿದ್ದಾಳೆ, ವರ್ಷಿಣಿ ಅಂತ. ಶ್ರುತಿ ಕೂಡ ಬಂದಿದ್ಲು ನಮ್ಮ ಮನೆ ಗೃಹ ಪ್ರವೇಶಕ್ಕೆ. ಖುಷಿ ಆಯಿತು ನಮಗೆ. ಮಾಲಾ ಅವರ ಅಪ್ಪಾಜಿ, ನಮ್ಮ ತಿಪ್ಪು ಮಾಲಾ ಇದ್ದಾಳಲ್ಲ, ನಮ್ಮ ಬೀಗ್ರವರು. ನೋಡಿ ಈ ಥರ ಹೇಗಿದೆ ಅಲ್ವಾ ಗೃಹ ಪ್ರವೇಶದ ಸಂಭ್ರಮ. ಪ್ರತಿಯೊಬ್ಬರು ಮುಖದಲ್ಲಿ. ನಮ್ಮ ನಾಗವೇಣಿ ಅಕ್ಕ ಅವ್ರ ಫ್ಯಾಮಿಲಿ, ನಮ್ಮ ಲತಕ್ಕ ರೆಡ್ಡಿ ಅಣ್ಣ ಇದ್ದಾರಲ್ಲ, ಅವ್ರ ತಂಗಿ ಮತ್ತು ಅವ್ರ ಕುಟುಂಬ. ಪದ್ಮಾ ಆಂಟಿ,
ಪದ್ಮಾ ಆಂಟಿ ಅಂದರೆ ನಮ್ಮ ಫ್ಯಾಮಿಲೀಲಿ ಇದು ನೋಡಿ, ಇದೆಲ್ಲ ನಮ್ಮ ಅತ್ತೆ ಅವ್ರ ಫ್ಯಾಮಿಲಿ, ಅವರ ಅತ್ತಿಗೆದಿರು, ಅವ್ರ ಮಕ್ಕಳು, ಅವ್ರ ಸೊಸೆದಿರು ಎಲ್ಲರೂ. ಇದು ನಮ್ಮ ಭವ್ಯತ್ಗೆ ಅವ್ರ ಫ್ಯಾಮಿಲಿ, ಅಮ್ಮ, ಅವರು ತಮ್ಮ ಅವರೆಲ್ಲ. ನೋಡಿ ನಮ್ಮ ಮಾವ, ಅತ್ತೆಯವರು, ಅವ್ರದ್ದು ಎಲ್ಲ ಬೇಬಿ ಮಗಳು. ನಮ್ಮ ಬೇಬಿ ಅಂದರೆ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಮಮತಾ ಆಂಟಿ ಇದ್ದಾರೆ, ಲತಾ ಆಂಟಿ ಇದ್ದಾರೆ, ಅವ್ರ ಮಕ್ಳುಗಳೆಲ್ಲ ಬಂದಿದ್ದರು. ನೋಡಿ ಅಣ್ಣ ಪ್ರಕಾಶಣ್ಣ ಅವರೆಲ್ಲರೂ ಇದ್ದರು, ಭಾಗ್ಯಕ್ಕೆಲ್ಲ. ನಮ್ಮ ಅತ್ತೆ ಮಾವಯ್ಯ, ನಾವು ಫ್ಯಾಮಿಲಿ. ಸ್ವಲ್ಪ ಯಾಕೋ ಮೇಕಪ್ ನಂದು ಹೆಂಗೆಂಗೋ ಬಂದುಬಿಟ್ಟಿದೆ. ನಾನು ಮತ್ತು ಮನುಪುಟ. ಇದು ಅತ್ಯಂತ ಸವಿ ನೆನಪಿನ ಫೋಟೋ. ನೋಡಿ ರಾತ್ರಿ ನಾವೆಲ್ಲ ಹೆಣ್ಮಕ್ಳು ಹೇಗಿದೆ ನಮ್ಮ ಹೆಣ್ಮಕ್ಳು ಸವಾರಿ. ನಮ್ಮ ಅಜ್ಜಿ ನೋಡಿ, ಅಜ್ಜಿ, ದೊಡ್ಡಮ್ಮ, ಅಮ್ಮ, ಆಂಟಿ, ಚಿಕ್ಕಮ್ಮ, ಅವ್ರ ಜೊತೆಗೆ ನಾನು, ನನ್ನ ಮುದ್ದಿನ ಶಿಷ್ಯಂದರು. ತುಂಬ ಇಷ್ಟ ಆಗುತ್ತೆ ನನಗೆ. ನಮ್ಮ ಅಜ್ಜಿ ಜೊತೆಗೆ ಅಕ್ಕ ಇದ್ದಾರೆ. ನಮ್ಮೆಲ್ರಿಗೂ ಆಶೀರ್ವಾದ ನಮ್ಮ ಅಜ್ಜಿದೆ. ನಮ್ಮ ಅಜ್ಜಿಯಿಂದನೇ ನಾವೆಲ್ಲರೂ ಇಷ್ಟು ಚೆನ್ನಾಗಾಗಿದ್ದು ಅಂತ ಹೇಳ್ಬೋದು. ನಮ್ಮ ಮನೆಯ ಹಿರಿಜೀವ ಅಜ್ಜಿ. ಯಾರಿಗೇ ಆಗಲಿ ಅಷ್ಟು ಚೆನ್ನಾಗಿ ಅವರು ಆಶೀರ್ವಾದ ಮಾಡ್ತಾರೆ. ಮುಂದೆ ನಿಂತ್ಕೊಂಡು ಈ ವಯಸ್ಸಲ್ಲೂ ಕೂಡ ಇದು ಹೀಗೇ ಇರಬೇಕು, ಈ ಕೆಲಸ ಕಾರ್ಯ ಹೀಗೇ ನಡಿಬೇಕು ಅಂತ ಹಾರೈಸ್ತಾರೆ. ನಮ್ಮ ಸೌಮ್ಯಕ್ಕ ಜೊತೆಗೆ ಅವರಕ್ಕ ಕುಸುಮಕ್ಕ, ಮುದ್ದಿನ ಶಿಷ್ಯ ಮಂಜು, ನಮ್ಮ ಮಾವಯ್ಯ ಮತ್ತು ನಮ್ಮ ಲತಕ್ಕ, ಅಪ್ಪ ಮಗಳು. ನೋಡಿ ನನ್ನ ಸೊಸೆ ಮಗಳು, ಇಬ್ಬರು ಸೊಸೆದಿರು, ಕಾವ್ಯ, ಇಂದು, ಶ್ರೀಯ ಪುಟ್ಟಿ. ನಮ್ಮ ಅತ್ತಿಗೆ ಹಾಗೆ ವೇದಕ್ಕ, ಮಂಜು ಅತ್ತಿಗೆ, ಮತ್ತು ನಮ್ಮದು ಕುಟುಂಬ. ಅದು ಹೋಮ ರಾತ್ರಿ ಸುದರ್ಶನ ಒಟ್ಟಾರೆಯಾಗಿ ನಮ್ಮ ಇಡೀ ಮನೆ ಗೃಹ ಪ್ರವೇಶ 2 ದಿನ ಆಯಿತು. 2 ದಿನದಲ್ಲಿ ಸಂಭ್ರಮ ಮಕ್ಕಳಿಂದ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ನಮ್ಮ ಅಜ್ಜಿ ಜಯಜ್ಜಿ ತನಕನೂ ಎಲ್ಲರ ಮನಸ್ಸಲ್ಲಿ, ಎಲ್ಲರ ಮೊಗದಲ್ಲಿ ಆ ಸಂತೋಷ, ಸಂಭ್ರಮದ ಕಳೆ ಎಷ್ಟಿತ್ತು ಅಂತ ಅಂದರೆ, ಅವ್ರವ್ರ ಹಂತದಲ್ಲಿ ಯಾವ ರೀತಿ ಎಲ್ಲ ಸಂಭ್ರಮ ಪಡೋದಕ್ಕೆ ಸಾಧ್ಯನೋ ಹಾಗೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು, ಮಾತನಾಡಿಕೊಂಡು, ಆಟ ಆಡಿಕೊಂಡು, ನಿಜವಾಗ್ಲೂ ಅದಕ್ಕೆ ಆ ಒಂದು ಗೃಹ ಪ್ರವೇಶಕ್ಕೆ ಸಾರ್ಥಕ ಆಯಿತು. ಆ ವಜ್ರಕಾಯ ಬಜರಂಗಬಲಿ ನಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡ್ದ ಅಂತ ನಾನು ಭಕ್ತಿಪೂರ್ವಕವಾಗಿ ಹೇಳ್ಕೊತೀನಿ. ಸೊ ಈ ರೀತಿಯಾಗಿ ನಮ್ಮನೆ ಗೃಹ ಪ್ರವೇಶ